गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। समस्त सन्मंगल ಇವತ್ತಿನ ಬಂಡೇ ಮಠದಲ್ಲಿ ಜರುಗ್ತಾ ಇರುವ ಕಾರ್ಯಕ್ರಮದ ಆದಿಯಾಗಿ ಪೂಜ್ಯ ಗುರುಗಳಾದ ಸಚ್ಚಿದಾನಂದ ಶ್ರೀಗಳಿಗೆ ಪಾದಗಳಿಗೆ ನಮಸ್ಕಾರವನ್ನ ಅರ್ಪಿಸ್ತಾ ನಮ್ಮ ಈ ಯಶವಂತಪುರ ಕ್ಷೇತ್ರದ ಅಖಿಲ ಭಾರತ ವೀರಶೈವ ಮಹಾಸಭಾದ ಕ್ಷೇತ್ರದ ಘಟಕವನ್ನ ಉದ್ಘಾಟನೆ ಮಾಡೋದಿರ್ಬೋದು, ಹಾಗೆ ಕ್ಷೇತ್ರದ ಘಟಕದ ಅಧ್ಯಕ್ಷರು ಮತ್ತೆ ಅವರ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳು ಆಶೀರ್ವಾದ ಮಾಡಿ ನಮ್ಮ ಸಂಘಟನೆ ಮುಂದೆ ಚೆನ್ನಾಗಿ ಬೆಳೆದು ಹೆಚ್ಚಿನ ಸಮಾಜಕ್ಕೆ ನಮ್ಮಿಂದ ಹೆಚ್ಚಿನ ಕೊಡುಗೆ ಕೊಡುವಂತದ್ದಾಗ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತವನ್ನ ಕೋರ್ತಾರೆ. ವಾಗರ್ತಾವಿವ ಸಂತೃಪ್ತೌ ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಇವ ನಾರವ ಇವ ನಾರವ ಇವ ನಾರವ ನಿಲ್ಲಿಸ ಜರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಲ್ಲಿಸಯ್ಯ, ಮಹಾಮನೆಯ ಸೇವಕ ನಿಲ್ಲಿಸಯ್ಯ. ಇವತ್ತಿನ ಒಂದು ಶುಭ ಸಮಾರಂಭ, ನಮ್ಮ ಸಮಾಜದಿಂದ ಎಲ್ಲರೂ ಬಂದಿದ್ದೀರಿ. ಈ ಸಮಾರಂಭಕ್ಕೆ ನನಗೆ ಪರಿಚಯ ಇರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ರುದ್ರೇಶ್ ಅವರು ಇರ್ಬೋದು, ರುದ್ರಮೂರ್ತಿಗಳು ಇರ್ಬೋದು, ಮಂಜುನಾಥ್ ಅವರು, ಶಶಿ ಅವರು ಇರ್ಬೋದು, ನಮ್ಮ ರುದ್ರೇಶ್ ಅವರು ಇರ್ಬೋದು. ಈಗ ಎಲ್ಲ ಒಂದು 4-6 ಹೆಸರುಗಳು ಮಾತ್ರ ಹೇಳಿದೀನಿ. ಎಲ್ಲರ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರನ್ನೂ ಈ ಸಮಾರಂಭಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವ ಎಲ್ಲರಿಗೂ ಕೂಡ ನಾನು ಒಂದು ಅಭಿನಂದನೆಯನ್ನು ಹೇಳ್ತಾ, ನಮ್ಮ ಕರ್ತವ್ಯ ಏನು ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ಬೇಕು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಸಂಸಾರಕ್ಕೆ ನಾಳೆ ನಮ್ಮ ಮನೆ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಏನು ಊಟಕ್ಕೆ ಬೇಕು ಅದನ್ನ ಹೆಂಗ್ ಸಂಪಾದನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಮ್ಮ ಜನಾಂಗ, ನಮ್ಮ ಸಮಾಜ ನಾವು ಮುಂದೆ ಏನ್ ಮಾಡಬೇಕು, ಅದಕ್ಕಾಗಿ ನಾವು ನಮ್ಮ ಅಳಿಲು ಸೇವೆ ಯಾವ ತರ ನಾವು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಹಿಂದಿನಿಂದ ಒಂದು ಸಂಕಲ್ಪವನ್ನು ಮಾಡಿ ತಿಳ್ಕೊಳಕ್ಕೆ ಅವಕಾಶ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಸೇವೆ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ಇವತ್ತೇನು ಪ್ರಾರಂಭ ಆಗಿಲ್ಲ, ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದು ಲಿಂಗಾಯತರ ಮತ್ತು ವೀರಶೈವರ ಒಂದು ವೇದಿಕೆ ಇವತ್ತು ಶುರುವಾಗಿಲ್ಲ. ಇದಾಗಲೇ 100 ವರ್ಷಗಳಾಗಿದೆ. ಶತಮಾನೋತ್ಸವನೂ ಕೂಡ ಆಚರಣೆ ಮಾಡಿದ್ದಾಗಿದೆ. ಇದು ಎಲ್ಲರೂ ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕು. ಇಲ್ಲಿ ಗೊತ್ತಿಲ್ಲದೆ ಅವರು ಇವತ್ತು ನೆನಪು ಮಾಡ್ಕೊಂಡು ಅದನ್ನ ತಿಳ್ಕೊಳ್ಬೇಕು. ನಮ್ಮ ಒಂದು ಮಹಾಸಭಾ ಒಂದು ಘಟಕ ಇದೆ, ಅದರೊಳಗೆ ಯಶವಂತಪುರ ಒಂದು ಘಟಕ. ಆ ಘಟಕದ ನಾವು ಜನ ಒಂದಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ನಮ್ಮ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿ ನಾವು ನಮ್ಮ ಜನಗಳಿಗೆ ತಿಳಿಪಡಿಸ್ಬೇಕು. ನಮ್ಮ ಸಮಾಜದ ಮಕ್ಳುಗಳಿಗೆ IAS KS ಮಾಡೋಂತ ಒಂದು ಆಸಕ್ತಿ ಇರ್ತದೆ, ಆದ್ರೆ ಅವ್ರಿಗೆ ಶಕ್ತಿ ಇರಲ್ಲ. ಆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಮಕ್ಳಿಗೆ ನಾವೆಲ್ಲಾ ಸೇರಿ ಎಲ್ಲಾರು 100 ರೂಪಾಯಿ ಅಂದ್ರೆ 10,000 ರೂಪಾಯಿ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವು ಒಂದು ಆಫೀಸನ್ನ ಓಪನ್ ಮಾಡಿ ಆ ಒಂದು ಇಂಥ ಬಡವ್ರ ಮಕ್ಕಳು 95% 99% ಬಂದಿದೆ, ಅವ್ರಿಗೆ ಒಂದು ಅವಕಾಶ ಮಾಡೋಣ, ನಾವೆಲ್ಲರೂ ಸಹಕಾರ ಮಾಡೋಣ ಅಂದ್ರೆ
ಅವ್ರವ್ರ ತನು ಮನ ಧನ ಕೊಟ್ಬಿಡ್ತಾರೆ. ಹಾಗಾಗಿ ಅಂತ ಮಕ್ಕಳನ್ನ ನಾವು ಸಮಾಜದ ವ್ಯಕ್ತಿನ ನಾವು ಗುರುತಿಸ್ಕೊಂಡ್ರೆ ಆ ವ್ಯಕ್ತಿ ನಮ್ಮ ಸಮಾಜನ ಮುಂದೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಒಂದು ಅಭಿಲಾಷೆ. ಅದರಿಂದ ದಯಮಾಡಿ ಆ ತರ ಒಂದು ಸಮಾಜದ ಒಂದು ಕಾರ್ಯಕ್ರಮಕ್ಕೆ ನೀವು ಜೋಡಿಸ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ. ಈ ಕಾರ್ಯಕ್ರಮದ ಮತ್ತು ಈ ವಿಧಾನಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯಶವಂತಪುರ ಘಟಕದ ಒಂದು ಚಾಲನೆ ಕೊಟ್ಟು ಎರಡು ಸಮಾರಂಭಗಳನ್ನ ಮಾಡಿದ್ವು. ಎರಡನೇ ಸಮಾರಂಭಕ್ಕೆ ರುದ್ರೇಶಣ್ಣ ಅವ್ರು ಬಂದ್ರು. ಇಡೀ ಯಶವಂತಪುರ ಘಟಕ ಅವ್ರಿಗೆ ಜವಾಬ್ದಾರಿಯನ್ನ ಕೊಡ್ತು. ನಮ್ಮ ಗುರುಸ್ವಾಮಣ್ಣ ಅವ್ರು ಬಂದಿದ್ರು ಅಧ್ಯಕ್ಷರಾಗಿ, ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಸೇರಿ ಒಂದು ಉತ್ತಮವಾದಂತ ಒಂದು ಘಟಕ ರಚಿಸಿದ್ದೇವೆ. ಇದರಲ್ಲಿ ಒಂದು ಮಿಕ್ಸರ್ ಇದೆ. ಮಿಕ್ಸರ್ ಅಂದ್ರೆ ಎಲ್ಲಾ ಭಾಗದಿಂದ ಜನಗಳು ತಗೊಂಡಿದ್ದಾರೆ, ಎಲ್ಲಾ ಕ್ಯಾಟಗರಿಯಿಂದ ಜನಗಳು ತಗೊಂಡು, ಎಲ್ಲಾರ್ದು ಅಭಿಪ್ರಾಯ ತಗೊಂಡು, ಎಲ್ಲಾರ್ದು ಕನ್ಸೆನ್ಸಸ್ ತಗೊಂಡು ಒಂದು ಒಳ್ಳೆ ತಂಡನ ರುದ್ರೇಶಣ್ಣ ಅವರು ರಚನೆ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ಮೊದಲು ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ವಿಜಯ್ ಕುಮಾರ್ ಸರ್ ಅವರು ಕೂಡ ಪ್ರತಿಯೊಂದು ಹಂತದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ಅಧ್ಯಕ್ಷರಿಗೆ ಒಂದು 4 ಜನ ಕಾಂಪಿಟೇಷನ್ ಇತ್ತು. ಎಲ್ಲರೂ ಇವತ್ತು ಸಮಾಜಕ್ಕೋಸ್ಕರ ನಾನು ನಮ್ಮ ತನು ಮನ ಧನ ಎಲ್ಲ ಅರ್ಪಿಸ್ತೀವಿ ಅಂತೇಳಿ ಅನೇಕರು ಬಂದಿದ್ರು. ಅದರಲ್ಲಿ ಅಂತಿಮವಾಗಿ ಅಧ್ಯಕ್ಷನ ಒಬ್ರನ್ನೇ ಮಾಡಕ್ಕಾಗೋದು. ಆ ಕಾರಣ ಒಂದೇ ರೀಸನ್ ಇಂದ ನಮ್ಮ ಬಸವರಾಜ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ ಅವರಷ್ಟೇ ವ್ಯಕ್ತಿತ್ವ ಇರ್ತಕ್ಕಂಥ, ಅವರಷ್ಟೇ ತೂಕ ಇರ್ತಕ್ಕಂಥ ಪಂಚಾಕ್ಷರಿ ಸಾರ್ ಕೂಡ ಇದ್ರು. ಅವರು ಕೂಡ ದೊಡ್ಡ ಮನ್ಸು ಮಾಡ್ಕೊಂಡು ಉಪಾಧ್ಯಕ್ಷರಿಗೆ ಒಪ್ಕೊಂಡಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಅವರು ಕೂಡ ಸಂಘಟನೆಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಹಿರಿಯರಾದ ರುದ್ರೇಶಣ್ಣ ಅವರು ಖಚಾಂಚಿ ಆಗಿದ್ದಾರೆ. ಇನ್ನು ಅನೇಕರು ಉಪಾಧ್ಯಕ್ಷರುಗಳಿದ್ದಾರೆ. ರೂಪಾ ಅವರು ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ. ಹೀಗೆ ಅನೇಕ ಎಲ್ಲರೂ ಒಂದು ಏಜ್ ಗ್ರೂಪ್ ಅಲ್ಲಿ ತಗೊಂಡ್ರು ನಾವು ಇದು ಯುವಕರು ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಮತ್ತೆ ಅಪಾರವಾದಂತ ಅನುಭವ ಇರೋರು ಇದ್ದಾರೆ. ಒಳ್ಳೆ ತಂಡನ ನಮ್ಮ ರುದ್ರೇಶನ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಮಹಾಸಭಾ ಇವತ್ತು ಯಶವಂತಪುರದಲ್ಲಿ 75,000 ಜನ ಲಿಂಗಾಯತರು ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಉತ್ತಮ ಅವಕಾಶ ಇದೆ. ಈಗ ಟ್ರಯಾಂಗ್ಯುಲರ್ ಫೈಟ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಅದೇನಾದ್ರು ಆದ್ರೆ ನಮ್ಮವರೇ ಇಲ್ಲಿ MLA ಆಗ್ಬೋದು. ನಮ್ಮ ಬೆಂಗಳೂರಲ್ಲಿ ತಗೊಂಡಾಗ ಒಂದು ರಾಜಾಜಿನಗರ, ಒಂದು ಚಿಕ್ಕಪೇಟೆ, ಇದೊಂದು ಯಶವಂತಪುರ, ನಮ್ಮ ಒಂದು ಲಿಂಗಾಯತರು MLA ನಾವು ನೋಡೋ ಅಂತ ಸುದಿನ ಬರ್ಬೋದು. ಯಾಕೆಂದ್ರೆ ಇವಾಗೆಲ್ಲ ಡಿಲಿಮಿಟೇಷನ್ ಆಗ್ತಾ ಇರೋದ್ರಿಂದ ಕ್ಷೇತ್ರ ಯಾವ ತರ ವಿಂಗಡಣೆ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಉತ್ತಮ ಅವಕಾಶ ಇದೆ. ಒಂದು ಉತ್ತಮ ಸಂಘಟನೆ ಕಟ್ಟಣ. ನಮ್ಮ ಬಸವರಾಜಣ್ಣ ಅವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಟೀಮ್ ಇಲ್ಲಿ ನಮ್ದೇ. ನಮ್ಮ ಶಿವಕುಮಾರ್ ಸರ್ ಇದ್ದಾರೆ, ವಿಜಯ್ ಗುರುದಿನಿ ಅವರು ಇದ್ದಾರೆ, ನಮ್ಮ ಅನೇಕ BBMP ಘಟಕದ ಯುವ ಡೈರೆಕ್ಟರ್ ಇದ್ದಾರೆ, ಮತ್ತೆ ಇನ್ನು ಅನೇಕ ಮಹಿಳಾ ಘಟಕದವರು ಇದ್ದಾರೆ. ಎಲ್ಲರ ಸಹಕಾರದಲ್ಲಿ ಇದು ಒಂದು ಒಳ್ಳೆ ಟೀಮ್ ಕಟ್ಟೋಣ. ನಮ್ದು 24/7 ನಮ್ ಸಪೋರ್ಟ್ ಇರುತ್ತೆ. ಇದು ಒಂದು ಎಲ್ಲಾ ಹಿರಿಯರು ಬಂದಿದ್ದೀರಾ, ಹಿರಿಯರೆಲ್ಲ ಕೈ ಜೋಡಿಸ್ಬೇಕು. ಅದೇ ರೀತಿ ಯೂತ್ ಕೂಡ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಒಂದು ಒಳ್ಳೆ ಟೀಮ್ ಮಾಡೋಣ. ಸ್ವಾಮಿಗಳ ಆಶೀರ್ವಾದದಿಂದ ಬಂಡಪ್ಪನ ನಮ್ಮ ಇವತ್ತು ಬೆಳಗ್ಗೆನೆ ಪೂಜೆ ಮಾಡಿದ್ದೀರಾ. ಇದು ಒಳ್ಳೆ ಅಭಿಪ್ರಾಯ, ಇದು ಒಳ್ಳೆ ಒಂದು ಮೂವು. ನಾವೆಲ್ಲೂ ಮಾಡಿರ್ಲಿಲ್ಲ. ವಿಧಾನಸಭಾ ಘಟಕ ಜನರಲ್ ಆಗಿ ಮಾಡಿದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಎಲ್ಲೂ ಮಾಡಿರ್ಲಿಲ್ಲ. ಇವತ್ತು ಫಸ್ಟ್ ಇದು ಮಾಡಿದೀವಿ. ಇದನ್ನ ನಾವು ಮುಂದಿನ ಎಲ್ಲಾ ವಿಧಾನಸಭಾ ಘಟಕಗಳಿಗೂ ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಈ ದಿವಸ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕಮಿಟಿಯ ಚಾಲನಾ ಸಮಾರಂಭದ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ವಂದಿಸುತ್ತಾ, ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಆಗಮಿಸಿದ್ದೀರಾ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರಾದಂಥ ಮಂಜುನಾಥ್ ದೇವರವರೇ, ನಿಮ್ಮೆಲ್ಲರ ನಾಯಕರಾದಂಥ ರುದ್ರೇಶಣ್ಣರವರೇ, ವಿಜಯ್ ಕುಮಾರ್ ಅಣ್ಣವರೇ, BBMP ವ್ಯಾಪ್ತಿಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರೇ, ನಮ್ಮ ಹಿರಿಯರಾದಂಥ ರುದ್ರಮೂರ್ತಣ್ಣನವರೇ, ಅಶ್ವಿನಿ ಮೇಡಮ್ ಅವರೇ, ನಂದೀಶಣ್ಣವರೇ, ಪಾಲನೇತ್ರಣ್ಣ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದಂಥ ನಂಜುಂಡಪ್ಪನವರೇ, ನಮ್ಮ ಹಿರಿಯರಾದಂಥ ಜಗಣ್ಣವರೇ, ನಟರಾಜ್ ಅವರೇ, ಕುಮಾರ್ ಅವರೇ, ಹಾಗೂ ಎಲ್ಲ ನಮ್ಮ ಮಹಾಸಭಾದ ಉಪಾಧ್ಯಕ್ಷರಾದಂಥ ಪಂಚಾಕ್ಷರಣ್ಣವರೇ, ರುದ್ರೇಶಣ್ಣವರೇ, ಶಿವಸಾಮಣ್ಣವರೇ, ಹಾಗೆ ಸಿಲ್ಲಿಂಗ್ ಸಾಮಣ್ಣವರೇ, ಎಲ್ಲರ ಹೆಸರು ಬಾಯಲ್ಲಿದೆ. ದಯವಿಟ್ಟು ಯಾರು ಅನ್ಯತಾ ವಹಿಸ್ಬಿಡಿ. ನಮ್ಮ ಮೇಡಮ್ ಆದಂತ ಅನುಪಮಾ ಮೇಡಮ್ ಅವರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಸಮಾಜದ ಬಂಧು ಬಾಂಧವರೇ ಹಾಗೂ ಸಮಾಜದ ಮಹಿಳಾ ಮಣಿಗಳೇ, ಈ ದಿವಸ ನಮ್ಮನ್ನ ನನ್ನ ಮೇಲಿರೋಂಥ ಜವಾಬ್ದಾರಿನ ಇನ್ನೂ ಜಾಸ್ತಿ ಮಾಡಿದ್ದೀರಾ ಅಂತ ಹೇಳಕ್ಕೆ ನನಗೆ ತುಂಬಾ ಹೃದಯದ
ಒಂದು ಸಂತೋಷ ಅಂತ ಇದೆ. ನಾನು ಇವತ್ತು ಈ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ನನಗೆ ಈ ಸಮಾಜದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ಸಮಾಜದಲ್ಲಿ ಏನು ಇದ್ದಾರೆ ನಮ್ಮ ಸಮಾಜದ ಜನಗಳು, ನಮ್ಮ ಸಮಾಜದ ಕಟ್ಟಕಡೆ ಮಂಚನ್ನ ಗುರುತಿಸಿ ಅವ್ರನ್ನ ಒಂದು ಸಮಾಜಮುಖಿ ಕಾರ್ಯಗಳಿಗೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಅದೇ ರೀತಿ ಎಲ್ಲರೂ ಸೇರಿ ನನ್ನನ್ನ ಈ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕೂರಿಸಿದಿರ. ನಮ್ಮ ಕಮಿಟಿ ಒಂದು ಮೀಟಿಂಗ್ ಅನ್ನ ಮಾಡಿ ಆ ಕಮಿಟಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಇನ್ನ ಯಾವ್ಯಾವ ಭಾಗದಿಂದ ಯಾರ್ಯಾರು ಬಂದವ್ರೆ ಯಾರ್ಯಾರು ಬಂದಿಲ್ಲ ಅನ್ನೋದನ್ನು ಕೂಡ ಒಂದೊಂದು ಪಟ್ಟಿ ತಗೊಂಡು ಅವರೆಲ್ಲಾರನ್ನ ಒಂದು ಅನುಮತಿ ಮೇರೆಗೆ, ಒಂದು ಅಭಿಪ್ರಾಯದ ಮೇರೆಗೆ ಒಂದು ಕಮಿಟಿಗಳನ್ನ, ಈಗ ಮಹಿಳಾ ಘಟಕ ಇರ್ಬೋದು, ಯುವ ಘಟಕ ಇರ್ಬೋದು, ಯಶವಂತಪುರ ಕ್ಷೇತ್ರಕ್ಕೆ ಅದೇ ಮಾಡೋಣ. ರುದ್ರೇಶನ್ ಅವ್ರು ಹೇಳ್ದಂಗೆ ನನ್ನ ಒಂದು ಮೊದಲನೇ ಆಸೆ ಏನಂತಂದ್ರೆ ಈ ಒಂದು ಕಮಿಟಿ ಮುಖಾಂತರ ಎಲ್ಲಾ ಕಮಿಟಿಗಳನ್ನ ರಚನೆ ಮಾಡಿ ಮೊದಲನೇದು ಬಸವ ಜಯಂತಿ ಕಾರ್ಯಕ್ರಮ ಒಂದು ಮಾಡಿ ಅವತ್ತು